ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ, ಇವತ್ತು ಗಿಡಗಳಿಗೆ ಒಂದು ಅತ್ಯುತ್ತಮವಾದ ಫರ್ಟಿಲೈಸರ್ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆಯೇ ಈ ಫರ್ಟಿಲೈಸರ್ ಕೊಡೋದ್ರಿಂದ ಗಿಡಗಳಲ್ಲಿ ಒಳ್ಳೆಯ ಬೆಳವಣಿಗೆಯನ್ನು ನಾವು ನೋಡ್ಬೋದು. ಹಾಗೆ ಗಿಡಗಳು ಕಾಲಕ್ಕೆ ತಕ್ಕಂತೆ, ಅದರ ವಯೋಮಿತಿಗೆ ತಕ್ಕಂತೆ ಒಳ್ಳೆಯ ಹೂ ಬಿಡೋವಂಥ ಗಿಡಗಳಾದರೆ ಒಳ್ಳೆ ಹೂ ಕೊಡ್ತವೆ, ಎಲೆಗಳು ಹಾಗೆ ಒಳ್ಳೆಯ ಹೊಳಪನ್ನು ಹೊಂದಿರ್ತವೆ. ಹೀಗೆ ಅತ್ಯುತ್ತಮವಾದ ರೀತಿಯಲ್ಲಿ ಗಿಡಗಳನ್ನು ನಾವು ಬೆಳೆಸಬೇಕು ಅಂದರೆ ಈ ರೀತಿ ಎಲ್ಲ ಫರ್ಟಿಲೈಸರ್ ಕೊಡೋದು ತುಂಬ ಅಗತ್ಯ. ಹಾಗೆ ಇವತ್ತು ನಾನು ಕೊಡುವಂತಹ ಫರ್ಟಿಲೈಸರ್ ಯಾವುದು ಅಂತ ನೋಡೋಣ ಬನ್ನಿ. ಹಾಗೆ ನಾನು ಈಗ ತೋರಿಸುವಂತಹ ಫರ್ಟಿಲೈಸರ್ ತುಂಬ ಮನೆಯಲ್ಲಿ ಸುಲಭವಾಗಿ ಮಾಡಿಕೊಳ್ಳುವಂತಹ ಫರ್ಟಿಲೈಸರ್ ಆಗಿರುತ್ತೆ. ನಿಮಗೆಲ್ಲ ಖಂಡಿತ ನಾನು ತೋರಿಸುವಂಥ ಫರ್ಟಿಲೈಸರ್ ಇಷ್ಟ ಆಗುತ್ತೆ. ಹಾಗಾಗಿ ಎಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇದುವರೆಗೂ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಅದಕ್ಕಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು. ಹಾಗೆಯೇ ಇನ್ನು ಮುಂದೆ ಕೂಡ ನೋಡೋ ಅಂಥವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನ್ನ ಸಪೋರ್ಟ್ ಮಾಡಿ. ಹಾಗೆ ಹೈ ಪಾಯಿಂಟನ್ನು ಕೊಡೋದನ್ನು ದಯವಿಟ್ಟು ಮರಿಬೇಡಿ ಯಾರು ಕೂಡ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಆ ಫರ್ಟಿಲೈಸರ್ನ ನಾನು ಹೇಗೆ ತಯಾರು ಮಾಡಿದ್ದೀನಿ ಅಂತ ನೋಡೋಣ. ಒಂದು ಲೋಟದಷ್ಟು ಅಕ್ಕಿಯನ್ನು ತೊಳೆದು ನಾನು ನೀರನ್ನು ತಗೋತಾ ಇದ್ದೀನಿ. ಹೀಗೆ ಊಟಕ್ಕೆ ಅಕ್ಕಿ ತೊಳೆದಾಗ ಬಂದಂತಹ ಅಕ್ಕಿ ತೊಳೆದ ನೀರನ್ನು ಹೀಗೆ ಶೇಖರಣೆ ಮಾಡಿ ಒಂದು 3 ಡೇಸ್ ನಾನು ಇಟ್ಕೊಂಡಿದ್ದೇನೆ. ಹೀಗೆ 3 ದಿನದಿಂದ ಇಟ್ಟಿರುವಂತಹ ಈ ಅಕ್ಕಿ ತೊಳೆದ ನೀರಿಗೆ ಆ ರೀತಿ ಅಕ್ಕಿ ತೊಳೆದು 3 ದಿವಸ ಇಟ್ಟಂಥ ನೀರಿಗೆ ಹಳೆಯ ಬೆಲ್ಲವನ್ನು ನಾನು ಸೇರಿಸ್ತಾ ಇದ್ದೇನೆ. ಹಳೆಯ ಬೆಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ಆಲ್ರೆಡಿ 3 ಡೇಸ್ ಆಗಿರೋದ್ರಿಂದ ಇದ್ರ ಜೊತೆ ಬಿಳಿ ನೀರನ್ನು ಆ್ಯಡ್ ಮಾಡಿ ಗಿಡಗಳಿಗೆ ಕೊಡ್ತೇನೆ. ಸಂಜೆವರೆಗೆ ಹೀಗೆ ಮುಚ್ಚಿ ಇಡ್ತೇನೆ. ಸಂಜೆ ಆದ ನಂತರ ಇದನ್ನು ಗಿಡಗಳಿಗೆ ಕೊಡ್ತೇನೆ. ಅಕ್ಕಿ ತೊಳೆದ ನೀರಿಗೆ ಬೆಲ್ಲವನ್ನು ಮಿಕ್ಸ್ ಮಾಡಿ ಇಟ್ಟು ಸುಮಾರು 4 ದಿನಗಳ ಕಾಲ ಆಗಿದೆ ಈ ನೀರಿಗೆ. ಈಗ ಈ ನೀರನ್ನು ನಾನು 10 ಲೀಟರ್ನಷ್ಟು ಬಿಳಿಯ ನೀರಿಗೆ ನಾನು ಈ ನೀರನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ನೀರಿನಲ್ಲಿ ಯಾವುದೇ ರೀತಿಯ ಹುಳಿ ವಾಸನೆ ಆಗಲಿ, ಯಾವುದೇ ರೀತಿ ಕೆಟ್ಟ ವಾಸನೆ ಆಗಲಿ ಬಂದಿರೋದಿಲ್ಲ. ಹಾಗಾಗಿ ಇದನ್ನು ನಾವು ಆರಾಮಾಗಿ ಗಿಡಗಳಿಗೆ ಕೊಡಬಹುದು. ಈ ನೀರಿನಲ್ಲಿ ಅತ್ಯುತ್ತಮವಾದ ಪೋಷಕಾಂಶಗಳು, ಗಿಡಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ಈ ನೀರು ಹೊಂದಿರುತ್ತೆ. ಈ ಗೊಬ್ಬರ ತಯಾರಿಕೆಯಲ್ಲಿ ನಾವು ಅಡುಗೆ ಮನೆಯಿಂದ ಬಳಸಲು ಉಪಯೋಗಿಸುವ ಅಕ್ಕಿಯನ್ನು, ನೀರನ್ನು ಬಿಸಾಕುವಂತಹ ನೀರಿನಿಂದ, ಅಕ್ಕಿ ತೊಳೆದ ನೀರಿನಿಂದ ನಾವು ಈ ಗೊಬ್ಬರವನ್ನು ತಯಾರಿಸಿದ್ದೇವೆ. ಈಗ ಆಲ್ರೆಡಿ ನೀವು ನೋಡಿದ್ದೀರ ಕೂಡ. ಆದರೆ ಅಕ್ಕಿ ತೊಳೆದ ನೀರು ಬಿಸಾಕಲು ಯೋಗ್ಯ ಅಂತೇಳಿ ನಾವು ಭಾವಿಸಿದ್ವಿ ಇದುವರೆಗೂ. ಬಟ್ ನಾವು ಇವಾಗ ಇದನ್ನು ಗೊಬ್ಬರವನ್ನಾಗಿ ನಾವು ಗಿಡಗಳಿಗೆ ಬಳಸೋದಕ್ಕೆ ಶುರು ಮಾಡಿದ್ದೇವೆ. ಒಂದು ಡ್ರಾಪ್ ಅಕ್ಕಿ ತೊಳೆದ ನೀರನ್ನು ಕೂಡ ಬಿಸಾಕಬಾರ್ದು ಅನ್ನೋದು ತುಂಬ ಹೆಚ್ಚು ಗಿಡಗಳು ನಮ್ಮ ಥರ ಇಟ್ಟಿದ್ದಂಥವರು ಒಂದು ಸ್ವಲ್ಪವನ್ನು ಬಿಸಾಕುವಂಥ ಅಗತ್ಯ ಇಲ್ಲ. ಬೇಕಾದರೆ ನಾವು ಮನೆಗಳಲ್ಲಿ ಕಡಿಮೆ ಜನ ಇರ್ತೀವಿ, ಬರೋದೇ ಒಂದು 2-3 ಲೋಟ ನೀರು. ಆ 2-3 ಲೋಟ ಅಕ್ಕಿ ತೊಳೆದ ನೀರನ್ನ ಕೂಡ ನಾವು ನಮ್ಮ ಗಿಡಗಳಿಗೆ ಆರಾಮಾಗಿ ನಾವು ಫರ್ಟಿಲೈಸರ್ ಆಗಿ ಕನ್ವರ್ಟ್ ಮಾಡಿ ಕೊಡ್ಬೋದು. ಹೇಗೆ ಕನ್ವರ್ಟ್ ಮಾಡಿದ್ದೀವಿ ಅನ್ನೋದನ್ನ ಇದುವರೆಗೂ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ. ಈ ಅಕ್ಕಿ ತೊಳೆದ ನೀರಿಗೆ ದಿನ ಕಳೆದಂತೆ ಅದರಲ್ಲಿ ಒಳ್ಳೊಳ್ಳೆಯ ಉತ್ತಮ ಪೋಷಕಾಂಶಗಳು ವೃದ್ಧಿ ಆಗ್ತವೆ. ಒಳ್ಳೆಯ ಜೀವಾಣುಗಳು ವೃದ್ಧಿ ಆಗ್ತವೆ. ಒಳ್ಳೆಯ ಬ್ಯಾಕ್ಟೀರಿಯಾಗಳು, ಒಳ್ಳೆಯ ಜೀವಾಣುಗಳು ಅಕ್ಕಿ ತೊಳೆದ ನೀರಿನಲ್ಲಿ ವೃದ್ಧಿ ಆಗ್ತವೆ. ಅಕ್ಕಿ ತೊಳೆದ ನೀರಿನಲ್ಲಿ ಆಲ್ರೆಡಿ ನಮಗೆಲ್ಲ ಗೊತ್ತಿದೆ ಈಗಾಗಲೇ. ಅಕ್ಕಿ ತೊಳೆದ ನೀರಿನಲ್ಲಿ ಕಾರ್ಬೋಹೈಡ್ರೇಟ್ ಇದೆ, ವಿಟಮಿನ್ ಬಿ ಇದೆ, ಐರನ್ ಇದೆ, ಕ್ಯಾಲ್ಶಿಯಮ್ ಇದೆ, ಇನ್ನೂ ಅನೇಕ ರೀತಿಯ ಸೂಕ್ಷ್ಮ ಪೋಷಕಾಂಶಗಳನ್ನು ಈ ಅಕ್ಕಿ ತೊಳೆದ ನೀರು ಹೊಂದಿದೆ. ಕಾರ್ಬೋಹೈಡ್ರೇಟು ಗಿಡಗಳಿಗೆ ಒಳ್ಳೆಯ ಶಕ್ತಿಯನ್ನು ಒದಗಿಸುತ್ತೆ. ಒಳ್ಳೆಯ ಜೀವಕೋಶಗಳ ಉತ್ಪತ್ತಿ ಆಗೋದಕ್ಕೆ ಪ್ರೋಟೀನ್ ಸಹಾಯ ಮಾಡುತ್ತೆ. ಹಾಗೆ ಅಕ್ಕಿಯಲ್ಲಿ ಕೊಬ್ಬಿನ ಅಂಶವೂ ಕೂಡ ಇರೋದರಿಂದ ಗಿಡಗಳಿಗೆ ಹೆಚ್ಚಿನ ಶಕ್ತಿಯನ್ನು ಒದಗಿಸೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಆರೋಗ್ಯವಂತ ಗಿಡಗಳನ್ನು ನಾವು ಕಾಣಲು ಸಹಾಯ ಮಾಡುತ್ತೆ.
ಹಾಗಾಗಿ ಗಿಡಗಳಿಗೆ ಅಕ್ಕಿ ತೊಳೆದ ನೀರು ಅತ್ಯುತ್ತಮ ಆಹಾರವಾಗಿ ಕೆಲಸ ಮಾಡೋದರಿಂದ ನಾವು ಆರೋಗ್ಯವಂತ ಗಿಡಗಳನ್ನು ನಾವು ನೋಡೋದಕ್ಕೆ ಸಹಾಯ ಮಾಡುತ್ತೆ ಅಕ್ಕಿ ತೊಳೆದ ನೀರು. ಹಾಗೆ ಇದರಲ್ಲಿ ನಾವು ಬೆಲ್ಲವನ್ನು ಕೂಡ ಬಳಸಿದ್ದೀವಿ. ಆ ಬೆಲ್ಲದ ಬಗ್ಗೆ ತಿಳ್ಕೊಳ್ಬೇಕಂದ್ರೆ, ಬೆಲ್ಲ ಅಕ್ಕಿ ತೊಳೆದ ನೀರಿನಲ್ಲಿ ಉತ್ಪತ್ತಿ ಆಗಿರುವಂತಹ ಜೀವಿಗಳಿಗೆ ಆಹಾರವಾಗಿ ಕೆಲಸ ಮಾಡುತ್ತೆ. ಆ ಜೀವಿಗಳಿಗೂ ಕೂಡ ಆಹಾರ ಸಿಕ್ಕಂಗಾಗುತ್ತೆ ನಾವು ಬೆಲ್ಲವನ್ನು ಬಳಸಿರೋದ್ರಿಂದ. ಬೆಲ್ಲ ಆ ಜೀವಿಗಳು ತುಂಬ ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಬೆಲ್ಲದ ಬದಲು ನಾವು ಕಂದು ಬಣ್ಣದ ಸಕ್ಕರೆಯನ್ನು ಕೂಡ ನಾವು ಗಿಡಗಳ ಬೆಳವಣಿಗೆಯಲ್ಲಿ ಅಥವಾ ಈ ಒಂದು ಫರ್ಟಿಲೈಸರ್ ತಯಾರಿಕೆಯಲ್ಲಿ ನಾವು ಬಳಸಬಹುದು. ಬೆಲ್ಲವನ್ನು ಕೇವಲ ನಾವು ಬ್ಯಾಕ್ಟೀರಿಯಾಗಳನ್ನು ಉತ್ಪತ್ತಿ ಮಾಡೋದಕ್ಕಾಗಲಿ ಅಥವಾ ಜೀವಿಗಳನ್ನು ಉತ್ಪತ್ತಿ ಮಾಡೋದಕ್ಕಾಗಲಿ ಕೊಡ್ತಾ ಇರೋದಲ್ಲ. ಬೆಲ್ಲ ಕೊಡೋದ್ರಿಂದ ಉತ್ಪತ್ತಿಯಾಗಿರುವ ಜೀವಿಗಳು ಅಥವಾ ಸೂಕ್ಷ್ಮ ಜೀವಿಗಳಿದೆಯಲ್ಲ, ಅವುಗಳು ಜೀವಂತವಾಗಿರೋದಕ್ಕೆ ಮತ್ತು ಅವು ಆ್ಯಕ್ಟಿವ್ ಆಗಿರೋದಕ್ಕೆ, ಅವು ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ, ಗುಡ್ ಬ್ಯಾಕ್ಟೀರಿಯಾಗಳಾಗಿ ನಮ್ಮ ಗಿಡಗಳಿಗೆ ಅಥವಾ ನಮ್ಮ ಕೃಷಿಯಲ್ಲಿ ಕೆಲಸ ಮಾಡೋದಕ್ಕಾಗಿ ನಾವು ಬೆಲ್ಲವನ್ನು ಇವತ್ತು ಈ ರೀತಿ ಕೃಷಿಯಲ್ಲಿ ಅಥವಾ ಈ ರೀತಿ ಆರ್ಗ್ಯಾನಿಕ್ ಫರ್ಟಿಲೈಸರ್ಗಳಲ್ಲಿ ಬೆಲ್ಲವನ್ನು ಬಳಸಲಾಗುತ್ತೆ. ಬೆಲ್ಲ ಒಂದು ರೀತಿ ಗುಡ್ ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡುತ್ತೆ. ಬೆಲ್ಲ ಗುಡ್ ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡೋದರ ಜೊತೆಗೆ ಮಣ್ಣಿನಲ್ಲಿ ಉತ್ಪತ್ತಿಯಾಗುವಂತಹ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಸಾಯಿಸಿ ಒಳ್ಳೆಯ ಬ್ಯಾಕ್ಟೀರಿಯಾಗಳಿಗೆ ಒಳ್ಳೆಯ ಆಹಾರವನ್ನು ಉತ್ಪತ್ತಿ ಮಾಡಲು ಅಥವಾ ಅವು ಜೀವಂತವಾಗಿ ಮಣ್ಣಿನಲ್ಲಿ ಕೆಲಸ ಮಾಡಲು ಸಹಾಯ ಮಾಡುತ್ತೆ. ಮಣ್ಣಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಉತ್ಪತ್ತಿಯಾದಾಗ ಗಿಡಗಳಿಗೆ ಆಟೋಮೆಟಿಕ್ಕಾಗಿ ಒಳ್ಳೆಯ ಪೋಷಕಾಂಶಗಳು ದೊರೆತಂತೆ ಆಗುತ್ತೆ. ಮೇಯ್ನಾಗಿ ನಾವು ಬೆಲ್ಲ ಸೇರಿಸಿರೋದ್ರಿಂದ ನಾವು ತಯಾರಿಸಿದ ಲಿಕ್ವಿಡ್ ಫರ್ಟಿಲೈಸರ್ ತುಂಬ ದಿನಗಳ ಕಾಲ, ಅಂದರೆ ಒಂದು 6-7 ತಿಂಗಳ ಕಾಲ ಹಾಳಾಗದಂತೆ ನಮ್ಮ ಗೊಬ್ಬರವನ್ನು ಸಂರಕ್ಷಣೆ ಮಾಡುತ್ತೆ. ಮೊದಲು ನಾವು ತಿಳ್ಕೋಬೇಕು, ಬೆಲ್ಲವನ್ನು ಬಳಸ್ತಾ ಇರೋದ್ರಿಂದ ನಮ್ಮ ಗೊಬ್ಬರ ತುಂಬ ದಿನಗಳ ಕಾಲ ಹಾಳಾಗದಂತೆ ನಾವು ಇಟ್ಕೊಳ್ಳೋದಕ್ಕೋಸ್ಕರ, ಪ್ರಿಸರ್ವೇಟಿವ್ಗೋಸ್ಕರ ನಾವು ಆರ್ಗ್ಯಾನಿಕ್ ಗೊಬ್ಬರಗಳಲ್ಲಿ ಬೆಲ್ಲವನ್ನು ಬಳಸೋದು ಅಂತ. ಹೀಗೆ ಬಳಸೋದ್ರಿಂದ ನಮ್ಮ ಗಿಡಗಳಲ್ಲಿ ಒಳ್ಳೆಯ ಸೂಕ್ಷ್ಮಜೀವಿಗಳು ಅತ್ಯಂತ ಹೆಚ್ಚಾಗಿ ಉತ್ಪತ್ತಿಯಾಗಿ ಅವೆಲ್ಲ ಜೀವಂತವಾಗಿ ಇರೋದ್ರಿಂದ ನಮ್ಮ ಗಿಡಗಳಿಗೆ ಆರಾಮಾಗಿ ಒಳ್ಳೆಯ ಪೋಷಕಾಂಶಗಳು ಸಿಕ್ಕೋದ್ರಲ್ಲಿ ಎರಡನೇ ಮಾತಿಲ್ಲ. ಬೆಲ್ಲದಲ್ಲಿರುವ ಖನಿಜಾಂಶಗಳು ಗಿಡಗಳ ಬೇರಿಗೆ, ಸ್ಟೆಮ್ಗೆ ಎಲ್ಲದಕ್ಕೂ ಸಮಾನ ಪ್ರಮಾಣದಲ್ಲಿ ಫರ್ಟಿಲೈಸರ್ಗಳನ್ನು ಅಥವಾ ಪೋಷಕಾಂಶಗಳನ್ನು ಒದಗಿಸಿ ಗಿಡಗಳು ನೈಸರ್ಗಿಕವಾಗಿ ಬೆಳೆಯಲು ಸಹಾಯವನ್ನು ಮಾಡ್ತವೆ. ಆಗ ನಾವು ಗಿಡಗಳಲ್ಲಿ ಒಳ್ಳೆಯ ಬೆಳವಣಿಗೆಯನ್ನು ನೋಡ್ಬೋದು, ಅತ್ಯುತ್ತಮವಾದಂತಹ ಕಾಯಿಗಳನ್ನು ನೋಡ್ಬೋದು, ಅಥವಾ ಈ ರೀತಿ ಎಲೆಗಳನ್ನು ನೋಡ್ಬೋದು. ಸುಂದರವಾದ ಎಲೆಗಳನ್ನು ಕೂಡ ನಾವು ನೋಡ್ಬೋದು. ಹೊಳೆಯುವಂತಹ ಎಲೆಗಳನ್ನು, ನೈಸರ್ಗಿಕವಾಗಿ ಎಲೆಗಳು ತುಂಬ ಹೊಳಿತವೆ ಒಳ್ಳೆಯ ಫರ್ಟಿಲೈಸರ್ಗಳನ್ನ ಕೊಟ್ಟಾಗ. ಎಷ್ಟೋ ಜನ ಹೇಳಲ್ವಾ, ಇದೇನು ನಿಮ್ಮ ಗಿಡಗಳು ಇಷ್ಟು ಚೆನ್ನಾಗಿದೆ, ಇಷ್ಟು ಬ್ಯೂಟಿ ಆಗಿದೆ ಅಂತ ಹೇಳ್ತಾರಲ್ವ. ಗಾರ್ಡನ್ ಇದ್ದವ್ರಿಗೆ ಅದು ಅನುಭವ ಆಗಿರುತ್ತೆ. ಈಗೆಲ್ಲ ಆಗುತ್ತೆ. ಈ ರೀತಿ ಫರ್ಟಿಲೈಸರ್ಗಳನ್ನ ಕೊಡೋದ್ರಿಂದ ಉತ್ತಮವಾದಂತಹ ಗಿಡಗಳನ್ನು ನಾವು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಮ್ಮ ಗಾರ್ಡನ್ನಲ್ಲಿರುವಂತಹ ಎಲ್ಲ ರೀತಿಯ ಗಿಡಗಳಿಗೂ ನಾನು ಈ ಫರ್ಟಿಲೈಸರ್ನ ಕೊಟ್ಟು ನನ್ನ ಕೆಲಸವನ್ನು ಈಗ ಮುಗಿಸಿದ್ದೀನಿ. ಯಾರು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ, ಹಾಗೆ ಹೈ ಪಾಯಿಂಟ್ ಕೊಡೋದನ್ನು ಮರಿಬೇಡಿ. ಒಳ್ಳೆಯ ಇನ್ಫಾರ್ಮೇಷನ್ನ ತಿಳ್ಕೊಂಡ್ಮೇಲೆ ಒಂದು ಮೆಚ್ಚುಗೆಯನ್ನು ನೀವು ಸೂಚಿಸಲೇಬೇಕಲ್ವ. ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವಿಡಿಯೋವನ್ನು ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಇದುವರೆಗೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನಾನು ಈ ಫರ್ಟಿಲೈಸರನ್ನು ಈ ರೀತಿಯ ಗಿಡಗಳಿಗೂ ಕೂಡ, ಅಂದರೆ ಸಕ್ಯುಲೆಂಟ್ಸ್ ಗಿಡಗಳಿಗೂ ಕೂಡ ನಾನು ಸ್ವಲ್ಪ ನೀರನ್ನು ಜಾಸ್ತಿ ಮಾಡಿ ಹಾಕುವಂತಹ ನೀರನ್ನ ಜಾಸ್ತಿ ಮಾಡಿ ಸಕ್ಯುಲೆಂಟ್ಸ್ ಗಿಡಗಳಿಗೂ ಕೂಡ ಈ ಫರ್ಟಿಲೈಸರ್ನ ನಾನು ಕೊಡ್ತಾಯಿದ್ದೇನೆ. ಹೀಗೆ ಕೊಡೋದ್ರಿಂದ ಇದರಲ್ಲಿಯೂ ಕೂಡ ನಾವು ಒಳ್ಳೆಯ ಸ್ಟೆಮ್ಗಳನ್ನು ನೋಡ್ಬೋದು, ದಪ್ಪ ಸ್ಟೆಮ್ಗಳನ್ನ ನೋಡ್ಬೋದು. ಹಾಗೆ ಗಿಡಗಳ ಉತ್ಪತ್ತಿ ಹೆಚ್ಚಾಗುತ್ತೆ.
ಗಿಡಗಳ ಸ್ಟೆಮ್ಗಳಿಂದ ಈ ರೀತಿ ಎಲ್ಲ ಆಗೋದ್ರಿಂದ ಈ ಫರ್ಟಿಲೈಸರ್ನ ಈ ಗಿಡಗಳಿಗೂ ಕೂಡ ನಾನು ಆರಾಮಾಗಿ ಕೊಡ್ತಾಯಿದ್ದೇನೆ.